ಚಿತ್ರದುರ್ಗದಲ್ಲಿ ಘೋರ ಘಟನೆ. ಪತ್ನಿ ಮಗಳು ಸೇರಿ 5 ಮೇಲೆ ಆಸಿಡ್ ದಾಳಿ. ಚಿತ್ರದುರ್ಗ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ತನ್ನಿಂದ ದೂರವಿದ್ದ ಪತ್ನಿಯ ಮೇಲೆ ಕೋಪಗೊಂಡ ಪತಿಯೋರ್ವ ಪತ್ನಿ ಮಗಳು ಸೇರಿದಂತೆ 5 ಮೇಲೆ ಆಸಿಡ್ ದಾಳಿ ನಡೆಸಿ ಮಚ್ಚಿನಿಂದ ಹಲ್ಲೆ ಮಾಡಿ ಪರಾರಿಯಾಗಿರುವ ಘಟನೆ ನಗರದ ಮಾಳಪ್ಪನಹಟ್ಟಿಯಲ್ಲಿ ಗುರುವಾರ ನಡೆದಿದೆ. ಮೊಹಮ್ಮದ್ ಸುಹೇಲ್ 44 ಎಂಬಾತನೇ ಆಸಿಡ್ ದಾಳಿ ಮಾಡಿ ಪರಾರಿಯಾಗಿರುವ ಆರೋಪಿ. ಘಟನೆಯಲ್ಲಿ ಆತನ ಪತ್ನಿ ತಾಸಿನಾ ಬಾನು, ಮಗಳು ಸೇರಿದಂತೆ 5 ಗಾಯಗೊಂಡಿದ್ದಾರೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಇವರಿಬ್ಬರೂ ಕಳೆದ 8 ತಿಂಗಳುಗಳಿಂದ ದೂರವಾಗಿ ವಾಸವಿದ್ದರು. ಸುಹೇಲ್ ಹಾಗೂ ಪತ್ನಿ ತಾಸಿನಾ ಬಾನು ಪ್ರೀತಿಸಿ ಮದುವೆಯಾಗಿದ್ದರು. ಆದರೆ ಸುಹೇಲ್ ನೀಡುತ್ತಿದ್ದ ಕಿರುಕುಳಕ್ಕೆ ಬೆಸ್ಸತ್ತು ತಾಸಿನಾ ಕೆಲ ತಿಂಗಳ ಹಿಂದಷ್ಟೇ ಬೆಂಗಳೂರು ನಗರ ಸೇರಿದ್ದಳು. ಇದೀಗ ತಾಸಿನಾ ಹಬ್ಬಕ್ಕೆಂದು ಸಹೋದರಿ ಮನೆಗೆ ಬಂದಿದ್ದರು. ಈ ವೇಳೆ ಏಕಾಏಕಿ ಮನೆಗೆ ಬಂದು ಆಸಿಡ್ ದಾಳಿ ನಡೆಸಿದ್ದಾನೆ. ಬಳಿಕ ಪತ್ನಿಯ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾನೆ. ಮಾಳಪ್ಪನಹಟ್ಟಿಯ ಘಟನಾ ಸ್ಥಳಕ್ಕೆ ಎಸ್ಪಿ ರಂಜಿತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಪ್ರತಿಕ್ರಿಯೆ ನೀಡಿದ ಅವರು, ಆಟೋ ಚಾಲಕನಾಗಿರುವ ಸುಹೇಲ್ ಭಾಷಾನಿಂದ ಆಸಿಡ್ ದಾಳಿ ನಡೆಸಿದ್ದಾನೆ. ಸದ್ಯ ಗಾಯಾಳುಗಳನ್ನು ದಾವಣಗೆರೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಾಯಾಳುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಆರೋಪಿ ಬಂಧನಕ್ಕೆ ತಂಡ ರಚಿಸಿದ್ದೇವೆ. ಬಂಧನದ ಬಳಿಕ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ. ಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂಜೆ ನಮ್ಮ ಕೋಟೆ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಆಸಿಡ್ ಅಟ್ಯಾಕ್ ಇನ್ಸಿಡೆಂಟ್ ನಡೆದಿತ್ತು. ಮೊಹಮ್ಮದ್ ಸೋಯಲ್ ಅನ್ನೋ ಒಬ್ಬ ವ್ಯಕ್ತಿ 44 ಇಯರ್ಸ್ ಆಟೋ ಡ್ರೈವರ್. ಇವರು ಅವರ ಸಪರೇಟೆಡ್ ವೈಫ್ ತೈಸಿನ್ ಬಾನು ಅಂತ. ಅವರು ತಹಸೀನ್ ಬಾನು ಅವರು ಅವರ ಅಕ್ಕ ಮನೆಗೆ ಬಂದಾಗ ಮೊಹಮ್ಮದ್ ಸೋಯಲ್ ಅವರ ಅಕ್ಕನ ಮನೆಗೆ ನುಗ್ಗಿಬಿಟ್ಟು ಒಂದು ಅಸಾಲ್ಟ್ ಮಾಡೋಕ್ಕೆ ನೋಡ್ತಾನೆ. ಆಮೇಲೆ ಅವನ ಜೊತೆ ತಂದಿದ್ದ ಒಂದು ಆ್ಯಸಿಡ್ ಬಾಟಲನ್ನು ಎಸೆದಿದ್ದಾನೆ. ಸೊ ಈ ಇನ್ಸಿಡೆಂಟಲ್ಲಿ ಒಂದು 4 ಜನರ ಮೇಲೆ ಆ್ಯಸಿಡ್ ಬಿದ್ದಿದೆ. ಅವರಿಗೆ ಸ್ವಲ್ಪ ಬರ್ನಿಂಗ್ ಇಂಜುರೀಸ್ ಆಗಿದೆ. ಎಲ್ಲರೂ ಕೂಡ ಚಿಕಿತ್ಸೆ ತಗೊಳ್ತಾ ಇದ್ದಾರೆ. SS ಹಾಸ್ಪಿಟಲ್ಗೆ ಶಿಫ್ಟ್ ಆಗಿದ್ದಾರೆ. ಯಾರಿಗೂ ಏನೂ ಪ್ರಾಣಾಪಾಯ ಸ್ಥಿತಿ ಏನೂ ಇಲ್ಲ, ಇಂಜುರೀಸ್ ಆಗಿದೆ. ಸೊ ಈ ಆರೋಪಿಯನ್ನು ಅರೆಸ್ಟ್ ಮಾಡೋಕ್ಕೆ ನಾವು ತಂಡಗಳನ್ನು ರಚಿಸಿಕೊಂಡು ಮಾಡ್ತಾಯಿದ್ವಿ. ಈಗ ಅವರ ಸಂಬಂಧಿಕರ ಕಡೆಯಿಂದ ಒಂದು ಕೇಸ್ ತೊಗೊಂಡು ತನಿಖೆಯನ್ನು ಮುಂದುವರಿಸ್ತೀವಿ. ಒಂದು ಮಚ್ಚು ಕೂಡ ತೊಗೊಂಡು ಬರ್ತಾನೆ, ಅದರಿಂದ ಕೂಡ ಹಲ್ಲೆ ಮಾಡೋಕ್ಕೆ ನೋಡ್ತಾನೆ. ಅದು ಕೂಡ ಸಣ್ಣ ಗಾಯದಿಂದ ಅವರು ಪಾರಾಗ್ತಾರೆ. ಸೊ ಈಗ ಅವರ ಮೇಲೆ ನಾವು ಕೇಸ್ ಮಾಡಿ ಅರೆಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ರೀಸನ್ ಅಂದರೆ ಇವ್ರದ್ದು ಒಂದು ರೀತಿ ಡೊಮೆಸ್ಟಿಕ್ ವೈಲೆನ್ಸ್ ಇದೆಲ್ಲ ಇತ್ತು. ಮುಂಚೆಯಿಂದ ಕೂಡ ಅವ್ರ ನಡುವೆ ಜಗಳಗಳಾಗ್ತಾಯಿತ್ತು. ಒಂದು ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಕೇಸ್ ಕೂಡ 24 ಆಗಿದೆ. ಇತ್ತೀಚಿನ ತಿಂಗಳು ಒಂದು 8 ಮಂತ್ಸ್ ಬ್ಯಾಕ್ ಅವರಿಬ್ಬರು ಸಪ್ರೇಟ್ ಆಗಿದ್ದಾರೆ. ಆದರೂ ಕೂಡ ಅವ್ರಿಗೆ ಇವರ ಮೇಲೆ ದ್ವೇಷ ಇತ್ತು. ಸೊ ಆ ದ್ವೇಷದಿಂದ ಬಂದು ಈ ಥರ ಅಟ್ಯಾಕ್ ಮಾಡ್ತಾರೆ. ಇನ್ನು ಮದುವೆ ಆಗಿ ಅದು ನಾವು ಅಪ್ಡೇಟ್ ಮಾಡ್ತೀವಿ. ಥ್ಯಾಂಕ್ ಯು.